ಮಾನಸ ಹೇಗಿದ್ದಾಳಣ್ಣ? ಈ ಮದುವೆ ನಿಂತೋದಾಗಿಂದ ಅವಳೊಂದು ತೊಟ್ಟು ನೀರು ಕೂಡ ಕುಡ್ದಿಲ್ಲಮ್ಮ. ಅವಳನ್ನ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ಎಲ್ಲ ಉರಿಯುತ್ತೆ. ಇನ್ನೀ ಮದ್ವೆ ಬೇಡ ಅಣ್ಣ. ಆ? ಈ ಮದ್ವೆ ವಿಷಯನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಆ, ಅಪ್ಪ, ಇದೇನಿದು ಇಂಥ ನಿರ್ಧಾರ ಮಾಡಿದ್ಯಾ? ಈ ಮದ್ವೆಯಿಂದ ನಾವು ದೂರ ಆಗ್ಬಾರ್ದಣ್ಣ. ಆ? ನಾನ್ ಯಾವತ್ತಿಗೂ ನಿನಗ್ ರಾಖಿ ಕಟ್ಟೋದಕ್ ಬರ್ಲೇಬೇಕು. ಮಾನಸಾಗಿ ಈ ಮದ್ವೆ ಇಷ್ಟ ಇಲ್ಲ ಅಂದ್ಮೇಲೆ ಈ ಮದ್ವೆ ಮಾಡೋದು ಒಳ್ಳೇದಲ್ಲ ಅಣ್ಣ. ನನ್ನ ಮಗಳಿಗೆ ಈ ಮದುವೆ ಇಷ್ಟ ಇಲ್ವಾ? ಈ ಟ್ರ್ಯಾಕ್ ಅಲ್ಲಿ ನಾನ್ ಹೇಗ್ ಮಿಸ್ ಆದೆ? ಸರಿ ಶೈಲಾ, ನೀನ್ ಹೇಗ್ ಹೇಳ್ತೀಯೋ ಹಾಗೆ. ನಾವು ಚೆನ್ನಾಗಿರ್ಬೇಕಣ್ಣ. ನಮ್ ಮಕ್ಳು ನಮ್ಗಿಂತ ಚೆನ್ನಾಗಿರ್ಬೇಕು. ಒಳ್ಳೆ ಮಾತು ಹೇಳ್ದೆ ಶೈಲಾ, ನಿಜ ನಿಜ. ವರ್ಮಾಲಾ ಮ್ಯಾರೇಜ್ ಬ್ಯೂರೋಗೆ ಸ್ವಾಗತ. ನಿಮ್ಗೆ ಒಳ್ಳೊಳ್ಳೆ ಆಫರ್ಗಳಿವೆ. ಬೈ ಒನ್ ಗೆಟ್ ಒನ್ ಫ್ರೀ. ನನ್ನ ಮಗಳಿಗೆ ಒಳ್ಳೆ ಸಂಬಂಧ ಬೇಕು. ಟ್ರಾನ್ಸ್ಕೋ, ಜನ್ಕೋ, ಟಪಾಲ. ಟಪಾಲ ಹೋಗ್ಲಿ ಕಾಪಾಲ. ಕಾಪಾಲ ಅಂದ್ರೆ ಅದೇ ಮಿಕ್ಕಿರೋದು ಒಂದೇ ರೀ, ಸೆಕ್ಯೂರಿಟಿ. ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಬೇಕು. ಓ, ತಿಂಗಳಿಗೆ 2 ಲಕ್ಷ ಸಂಬಳ. ಮದ್ವೆ ಆದ್ಮೇಲೆ ನನ್ನ ಮಗಳನ್ನ ಕರ್ಕೊಂಡು ಅಮೆರಿಕಾಗ್ ಹೋಗ್ಬೇಕು. ಓಕೆ. ಇನ್ಫೋಸಿಸ್, ಆ, ವಿಪ್ರೋ, ಆ, ಡೆಲಾಯ್ಡ್. ಡೆಲಾಯ್ಡ್. ಓ ನೋಡು, ಮದ್ವೆ ಗಂಡನ್ನ ಕರ್ಕೊಂಡು ಆದಷ್ಟು ಬೇಗ ಮನೆಗ್ ಬಾ. ಓ ಅಮೀರ್, ಏಕ್ ಡಿಲಕ್ ಲಿಕ್ಯಾರೆ. Hello, sir. Hello. How are you? Thank you. Dear colleagues, ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಡಾಕ್ಟರ್ ರವಿ ವರ್ಮಾ ಅವರು ಇವತ್ತು ನಮ್ಮ ಜನಗಳ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ. ವೆಲ್, ನಮ್ಮ ಮೇಲ್ಗಡೆ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಸ್ಪೆಷಲ್ ಆರ್ಡರ್ ಬಂದಿದೆ. ಗರ್ಭಿಣಿ ಹೆಂಗಸರಿಗೆ, ಮಕ್ಕಳಿಗೆ, ವಯಸ್ಸಾದವ್ರಿಗೆ ಮೇನ್ ಸರ್ವಿಸಸ್ ನ, ನಿಮ್ಮ ಮೆಡಿಕಲ್ ಟ್ರೀಟ್ಮೆಂಟ್ ನ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ನಾವು ತುಂಬಾ ಸಿನ್ಸಿಯರ್ ಕೆಲಸ ಮಾಡ್ತಿದೀವಿ ಸರ್. ನೀವು ಸಂಬಳಕ್ಕೋಸ್ಕರನೋ ಅನಿವಾರ್ಯತೆಯಿಂದನೋ ಅನುಕಂಪದಿಂದನೋ ಕೆಲಸ ಮಾಡಬಾರ್ದು. ಪ್ರೀತಿಯಿಂದ ಮಾಡಬೇಕು. ಅದೇನ್ ಸರ್, ನಾವೇನೇ ಮಾಡಿದ್ರು ಅವ್ರ ಆರೋಗ್ಯಕ್ಕೋಸ್ಕರ ಅಲ್ವಾ? ನಿಮಗೆ ವ್ಯಕ್ತಿಯ ನೋವು ಗೊತ್ತಾದ್ರೆ ಅದು ಅನುಕಂಪ. ಆ ನೋವು ನಿಮ್ದೇ ಅನ್ಕೊಂಡ್ರೆ ಅದು ಪ್ರೀತಿ. ನಿಮ್ಮೆಲ್ರಿಗೂ ಅರ್ಥ ಆಗೋದಕ್ಕೋಸ್ಕರ ಒಂದು ಚಿಕ್ಕ ಕತೆನ ಈಗ ಹೇಳ್ತೀನಿ. ಒಬ್ಬ ವ್ಯಕ್ತಿ ಕಾಡಿಗೆ ಅಂತ ಬೇಟೆಗೆ ಹೋದ. ಬೇಟೆಲಿ ಅವನ ಮೇಲೆ ಸಿಂಹ ದಾಳಿ ಮಾಡ್ತು. ಆ ಸಿಂಹದಿಂದ ತಪ್ಪಿಸ್ಕೊಳ್ಳೋ ಸಮಯದಲ್ಲಿ ಅವನು ತುಂಬಾನೇ ಗಾಯ ಆಯ್ತು. ಗಾಯ ಆಗಿರೋಂಥ ವ್ಯಕ್ತಿ ಅದೇ ಕಾಡಲ್ಲಿದ್ದಂತ ಗಿಡಮೂಲಿಕೆ ಔಷಧಿ ಕೊಡುವಂತ ಒಬ್ಬ ವ್ಯಕ್ತಿ ಹತ್ರಕ್ಕೆ ಟ್ರೀಟ್ಮೆಂಟ್ಗೆ ಅಂತ ಹೋದ. ಗಾಯ ಆಗಿರೋ ಈ ವ್ಯಕ್ತಿನ ಆ ವೈದ್ಯ ಮಗನ್ ತರ ನೋಡ್ಕೊಂಡು ಪ್ರೀತಿಯಿಂದ ಉಪಚಾರ ಮಾಡಿದ್ರು. ಅಷ್ಟು ಗಾಯ ಆಗಿದ್ದಂಥ ವ್ಯಕ್ತಿ ಅವರು ಪ್ರೀತಿಯಿಂದ ಮಾಡಿದಂಥ ಚಿಕಿತ್ಸೆಯಿಂದನೇ ಏನೋ ಬೇಗ ಗುಣಮುಖನಾಗ್ಬಿಟ್ಟ. ಅದಾದ್ಮೇಲೆ ಅವನು ಅವ್ರ ಊರಿಗೆ ಹೊರಟೋದ. ಸ್ವಲ್ಪ ದಿನಗಳ ನಂತರ ಅದೇ ಊರಲ್ಲಿ ನಾಟಿ ವೈದ್ಯರಿಗೋಸ್ಕರ ಒಂದು ಆಸ್ಪತ್ರೆನ ಕಟ್ಟಿ ಅವ್ರಿಗೆಲ್ಲಾ ಫೆಸಿಲಿಟೀಸ್ನೂ ಕೊಟ್ಟ. ನಾಟಿ ವೈದ್ಯರನ್ನ ಕರ್ಸೋದಕ್ಕೋಸ್ಕರ ಅಸಿಸ್ಟೆಂಟ್ಗಳನ್ನ ಕಳಿಸ್ದ. ಆಗ ಆ ವೈದ್ಯರಿಗೆ ಗೊತ್ತಾಯ್ತು, ಒಂದು ಸಲ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದು ನಮ್ಮ ರಾಜರಿಗೆ ಅಂತ. ಆದ್ರೆ ರಾಜರು ಇದನ್ನೆಲ್ಲ ಅನುಕಂಪದಿಂದ ಮಾಡ್ತಿದ್ದಾರೆ ಅಂತ ಅನುಮಾನದಿಂದ ತಿರಸ್ಕಾರ ಮಾಡಿದ್ರು. ಅದನ್ನ ತಿಳ್ಕೊಂಡಂತ ರಾಜ ಮಾರನೇ ದಿನ ಸ್ವತಃ ತಾನೇ ಹೋಗಿ, ಅಮ್ಮ, ಇದನ್ನೆಲ್ಲ ನಾನು ಪ್ರೀತಿಯಿಂದಾನೇ ಮಾಡಿರೋದು, ಅನುಕಂಪದಿಂದ ಅಲ್ಲ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಅಂದ. ಬೇರೆಯವರಲ್ಲಿ ನೋವು ನೋಡಿದ್ರೆ ಅದು ಅನುಕಂಪ, ಅದು ನಮ್ಮವರೇ ಅನ್ಕೊಂಡ್ರೆ ಪ್ರೀತಿ. ಅನುಕಂಪ ತಾತ್ಕಾಲಿಕ, ಆದ್ರೆ ಪ್ರೀತಿ ಶಾಶ್ವತ. ಸಂಬಂಧದಲ್ಲಿ ಅನುಕಂಪ ಇರಲ್ಲ, ಪ್ರೀತಿ ಮಾತ್ರ ಇರುತ್ತೆ ಅಂತ ಹೇಳಿದ್ರು ರಾಜರು. ಆಗ್ಲೇ ವೈದ್ಯರಿಗೆ ಗೊತ್ತಾಗಿದ್ದು ಅನುಕಂಪ ಮತ್ತೆ ಪ್ರೀತಿಯ ವ್ಯತ್ಯಾಸ. ಸೊ ಮೈ ಡಿಯರ್ ಕಲೀಗ್ಸ್, ನೀವು ಮಾಡೋಂಥ ಸರ್ವಿಸ್ನ ಪ್ರೀತಿಯಿಂದ ಮಾಡಿ. ಮಾನಸ, ನನ್ನ ಸ್ಕೂಟಿ ತಗೋ. ಡೈಲಿ ಕಾಲೇಜ್ಗೆ ಹೋಗೋದು ಕಷ್ಟ ಆಗ್ತಿದೆ ಅಲ್ವಾ? ಯಾವುದೇ ಸ್ಕೂಟಿ?
ನಮ್ ಬಾವ ನನಗ್ ಗಿಫ್ಟ್ ಆಗಿ ಕೊಟ್ಟ. ಇದೊಂದು ಹಳೆಯ ಸ್ಕೂಟಿ, ಏನೋ ಕರುಣೆಯಿಂದ ಕೊಟ್ಟಿರ್ಬೋದು. ಅದ್ ನಿಂಗೆ ಅಭ್ಯಾಸ ಆಗಿರ್ಬೇಕಲ್ಲ ನಿಮ್ ಬಾವ ಯೂಸ್ ಮಾಡಿರೋದನ್ನ ತಗೊಳ್ಳೋದು. ರೇಣುಕಾ, ಅಲ್ಲಿರೋ ನೆಕ್ಲೆಸ್ ತಗೊಂಬಮ್ಮ. ಇಲ್ ನೋಡು, ನಿನ್ಗೆ ಹಬ್ಬಕ್ಕೆ ಹೊಸ ಬಟ್ಟೆ ಹೊಲ್ದು ತಂದಿದ್ದೀನಿ. ಈ ಹಳೆ ಬಟ್ಟೆ ತೆಗೆದ್ಬಿಟ್ಟು ಇದನ್ನ ಹಾಕೊಂಡ್ ಬಾ, ಹೋಗು. ಸಂಬಂಧದಲ್ಲಿ ಅನುಕಂಪ ಇರಲ್ಲ, ಪ್ರೀತಿ ಮಾತ್ರ ಇರುತ್ತೆ. ಇದೇನೇ ಮನಸ, ಯಾಕೆ ಅಳ್ತಿದ್ಯಾ? ನಮ್ಮತ್ತೆ ಅವರು ಇಷ್ಟು ದಿನ ನನ್ ಮೇಲೆ ಅನುಕಂಪ ತೋರಿಸ್ತಿದ್ದಾರೆ ಅಂತ ತಲೆ ತಗ್ಗಿಸ್ಕೊಂಡು ನೋವು ಪಡ್ತಿದ್ದೆ. ಆದ್ರೆ ತಲೆ ಎತ್ಕೊಂಡು ಯೋಚನೆ ಮಾಡ್ತಿದ್ರೆ ಅವ್ರು ತೋರಿಸಿದ್ದು ಅನುಕಂಪ ಅಲ್ಲ, ಪ್ರೀತಿ ಅಂತ ಅರ್ಥ ಆಗ್ತದೆ. ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಈ ಮದ್ವೆ ಬೇಡ ಅಂದು. ನಿಮ್ ಮಾವನ್ಗೆ ಈ ಮದ್ವೆ ಇಷ್ಟ ಇಲ್ವಂತೆ ಕಣೆ. ಇಷ್ಟಕ್ಕೂ ಈ ಮದ್ವೆ ನಿಲ್ಸಿರೋದೇ ನಿಮ್ ಮಾವ. ಆ ಡಿಜೆ ನನ್ನ ಹತ್ರ ಟ್ರೀಟ್ಮೆಂಟಿಗೆ ಬಂದಾಗ ನಂಗೆ ಹೇಳಿದ್ದು. ಭಾವ ಮದ್ವೆನ ಬೇಕು ಅಂತ ನಿಲ್ಸದ್ನ. ಅಂದ್ರೆ ಭಾವಗ್ ನಾನಂದ್ರೆ ಇಷ್ಟ ಇಲ್ವಾ? ಯಾಕೆ ಮನಸ್ಸು ಎಲ್ಲಿಗೆ ಬಂದೆ? ಮದ್ವೆ ಯಾಕೆ ನಿಲ್ಲಿಸ್ತೆ ಬಾವ? ಯಾಕ್ ಬಾವ ಮಾತಾಡ್ತಿಲ್ಲ? ಇವಾಗ ಅದೆಲ್ಲ ಯಾಕೆ ಬಿಡು. ಹೇಳು ಬಾವ, ಮದ್ವೆ ಯಾಕೆ ನಿಲ್ಲಿಸ್ತೆ? ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ವಾ? ಖುಷಿಗೋಸ್ಕರ ಜೀವನ ಪೂರ್ತಿ ಬೇಡ್ಕೋಬೇಕು. ಅದ್ ನಮ್ಮ ಮತ್ತೆ ಮನೆ ಅಲ್ವೇ, ಜೈಲು. ನಿನ್ಗಿಷ್ಟ ಆಗಿರೋ ಪ್ರಪಂಚದಲ್ಲಿ ನಾನು ಅಮ್ಮ ಇದೀವಿ ಅನ್ಕೊಂಡೆ ಮನಸ. ಆದ್ರೆ ನಾವಿರೋದೇ ನಿನ್ಗಿಷ್ಟ ಇಲ್ಲ ಅಂದ್ರೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನಮ್ಮಮ್ಮಂಗೊಂದು ಹುಚ್ಚು, ಅವ್ರು ಪ್ರೀತಿ ಮಾಡೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ನಿನ್ ಮಾವ ತೋರ್ಸೋ ಒಂದೊಳ್ಳೆ ಹುಡುಗನ ನೋಡಿ ಮದ್ವೆ ಆಗ್ಬಿಡು. ನಾನು ಕೂಡ ನನ್ನ ಮತ್ತೆ ನಮ್ಮಮ್ಮನ ಅರ್ಥ ಮಾಡ್ಕೊಳ್ಳೋ ಒಂದೊಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಕೋತೀನಿ. ಇಷ್ಟು ದಿನ ನಾನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ಅತ್ತೆ ಪ್ರೀತಿನ ಅನ್ಕೊಂಡಿದ್ದೆ. ಆದ್ರೆ ಅಲ್ಲ, ಅಮ್ಮನ್ ಪ್ರೀತಿನ. ನನ್ನ ಕ್ಷಮಿಸು ಬಾವ.